ಬೆಂಗಳೂರು ಪೊಲೀಸರ ಕಾರ್ಯಾಚರಣೆಯಲ್ಲಿ ಖತರ್ನಾಕ್ ಮನೆಗಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಪೈಕಿ ಒಬ್ಬ ಕಳ್ಳ ತಾನು ಕದಿದಂತಹ ಹಣದಲ್ಲಿ 20 ಮಕ್ಕಳ ಶಾಲಾ ಕಾಲೇಜು ಫೀಸನ್ನು ಕಟ್ಟಿರುವುದಾಗಿ ಅವನೇ ಹೇಳ್ಕೊಂಡಿದ್ದಾನೆ. ಈ ವಿಚಾರ ಆ ಕಳ್ಳನ ಮಾತಿನಿಂದಲೇ ಬೆಳಕಿಗೆ ಬಂದಿದೆ. ಬೇಗೂರಿನಲ್ಲಿ ವಾಸ ಮಾಡುವಂತಹ ಗ್ಯಾಂಗ್ನ ಕಿಂಗ್ ಪಿನ್ ಶಿವು ಅಲಿಯಾಸ್ ಶಿವರಪ್ಪನ್ ಹೆಂಡತಿ ಮಕ್ಕಳಿದಂತಹ ಶಿವು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದ. ಇದರ ನಡುವೆ ಏರಿಯಾದಲ್ಲಿ ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟೋದಕ್ಕೆ ತನ್ನ ಸ್ನೇಹಿತರು ಒದ್ದಾಡ್ತಿದ್ದನ್ನು ಕಣ್ತುಂಬ ನೋಡಿದ. ಅದಾದಮೇಲೆ ಶಿವು ಬ್ಯಾಡ್ರಳ್ಳಿ ಸೇರಿಕೊಂಡು ಸಾಕಷ್ಟು ಮನೆಗಳಿಗೆ ಕನ್ನ ಹಾಕಿದ್ದ. ಕದ್ದಂತಹ ಚಿನ್ನಾಭರಣವನ್ನು ತನ್ನ ಸ್ನೇಹಿತರಾದಂತಹ ಅನಿಲ್ ಅಲಿಯಾಸ್ ಜಗ್ಗ ಹಾಗೂ ವಿವೇಕ್ನ ಸಹಾಯದಿಂದ ಮಾರಾಟವನ್ನು ಮಾಡಿದ್ದ. ಹೀಗೆ ಮಾರಾಟ ಮಾಡಿದಂತಹ ಹಣವನ್ನು ಮಕ್ಕಳ ಶಾಲಾ ಕಾಲೇಜು ಫೀಸನ್ನು ಕಟ್ತಾ ಇದ್ದಂತೆ. ತಮಿಳುನಾಡಿನಲ್ಲಿ 22 ಲಕ್ಷಕ್ಕೆ ಶಿವು ಚಿನ್ನವನ್ನು ಮಾರಾಟ ಮಾಡಿದ್ದ. ಆ ಹಣದಲ್ಲಿ ವಿವೇಕ್ಗೆ 4 ಲಕ್ಷ, ಅನಿಲ್ಗೆ 4 ಲಕ್ಷ ರೂಪಾಯಿ ಮೌಲ್ಯದ ಆಟೋವನ್ನು ಕೊಡ್ತಿದ್ದ. ಉಳಿದಂತಹ 14 ಲಕ್ಷ ಹಣದಲ್ಲಿ ಏರಿಯಾದ 20 ಮಕ್ಕಳಿಗೆ ಶಾಲಾ ಹಾಗೂ ಕಾಲೇಜು ಫೀಸನ್ನು ಕಟ್ಟಿದ್ದಾನೆ. ವಿಚಾರಣೆ ಟೈಮ್ನಲ್ಲಿ ನನ್ನನ್ನು ಜೈಲಿಗೆ ಕಳಿಸಿದ್ರೂ ಕೂಡ ಪರವಾಗಿಲ್ಲ, ನಾನು ಕಳ್ತನ ಮಾಡೋದು ಮಾತ್ರ ಬಿಡೋದಿಲ್ಲ, ಜೈಲಿಂದ ಹೊರಬಂದ ಮೇಲೆ ಮತ್ತೆ ಕಳ್ತನವನ್ನು ಮಾಡಿ 100ಕ್ಕೂ ಹೆಚ್ಚಿನ ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟಿ ಸಾಯ್ತೀನಿ ಅಂತ ಆರೋಪಿ ನೇರವಾಗಿ ಹೇಳಿದ್ದನ್ನು ಕೇಳಿ ಪೊಲೀಸರೇ ಅಚ್ಚರಿಪಟ್ಟಿದ್ದಾರೆ.